ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಇದು ದೊಡ್ಡ ಘೋಷಣೆಗಳು ಸಿಹಿ ಸುದ್ದಿ. ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಕಡೆಗೆ ಸಿಹಿ ಸುದ್ದಿ ಬರ್ತಾ ಇದೆ. ಈ ಕೆಲಸ ಮಾಡಿದ ತಕ್ಷಣ ನಿಮಗೆ ಹಣ ಕೂಡ ಜಮೆ ಆಗೋದಕ್ಕೆ ಶುರುವಾಗುತ್ತೆ. 4,000 ರೂಪಾಯಿ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಹಣ ಈಗ ಬಾಕಿ ಕಂತು ಹಣ ಜಮೆ ಆಗೋ ಬಗ್ಗೆ ದೊಡ್ಡ ಸಿಹಿ ಸುದ್ದಿ ಕೂಡ ಇಲ್ಲಿ ಬಂದಿರುವಂತದ್ದು. ಇನ್ನು ಉಚಿತ ಬಸ್ ಪಾಸ್ ವಿತರಣೆ ಪ್ರಾರಂಭವಾಗಿದೆ ಎಲ್ಲಾ ವಿದ್ಯಾರ್ಥಿಗಳಿಗೆ. ಇನ್ನೊಂದು ಕಡೆಗೆ ಶಕ್ತಿ ಯೋಜನೆ ಫಲಾನುಭವಿಗಳಿಗೂ ಕೂಡ ಹೊಸ ಒಂದು ರೂಲ್ಸ್ ಬರುತ್ತಾ? ಹೌದು ವೀಕ್ಷಕರೇ, ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಆಗಿರಬಹುದು. ಬಸ್ ನಲ್ಲಿ ಪ್ರಯಾಣಿಸುವ ಪ್ರತಿಯೊಬ್ಬರು ಮಹಿಳೆಯರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ. ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅನರ್ಹರನ್ನ ತೆಗೆದು ಹಾಕಲು ಸರ್ಕಾರ ನಿರ್ಧಾರ ಮಾಡಿದೆ. ಈಗಾಗಲೇ ನಿಮಗೆ ಗೊತ್ತಿರಬಹುದು, ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಬಂದಿದೆ. 14 ಲಕ್ಷ ಅನರ್ಹ ಬಿಪಿಎಲ್ ಚೀಟಿಗಳು ಕೂಡ ಎಪಿಎಲ್ ಕಾರ್ಡ್ಗೆ ವರ್ಗಾವಣೆ ಮಾಡ್ತಾ ಇದ್ದೀವಿ ಅಂತ ಮೊದಲೇ ಒಂದು ಹೇಳಿಕೆ ಕೂಡ ಬಂದಿತ್ತು. ಅದರ ಪ್ರಕಾರ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಅನ್ನಭಾಗ್ಯ ಫಲಾನುಭವಿಗಳಿಗೆ ದೊಡ್ಡ ಸಿಹಿ ಸುದ್ದಿ ಕೂಡ ಬಂದಿದೆ ವೀಕ್ಷಕರೇ. ಇನ್ನು ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರಬಹುದು, ವೃದ್ಧಾಪ್ಯ ವೇತನ ಕೂಡ ಆಗಿರಬಹುದು, ಹಿರಿಯ ನಾಗರಿಕರಿಗೆ ಸರ್ಕಾರದಿಂದ ಸಿಗ್ತಾರೋ ಪಿಂಚಣಿ ಹಣದ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದೆ. ಈ ಒಂದು ಯೋಜನೆ ಮೂಲಕವೂ ಕೂಡ ನೀವು ಪಿಂಚಣಿ ಪಡ್ಕೋಬಹುದು ವೀಕ್ಷಕರೇ. ಅದರ ಬಗ್ಗೆನೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ. 1,200 ರೂಪಾಯಿ ಪಿಂಚಣಿ ಯಾರಿಗೆ ಬರುತ್ತೆ, ಯಾರಿಗೆ ಬರೋದಿಲ್ಲ, ಅದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನು ಕರ್ನಾಟಕ ರಾಜ್ಯದಂತ ಭಾರಿ ಮಳೆ. ಹೌದು, ಕರ್ನಾಟಕದಲ್ಲಿ 12 ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ. ಅಂದ್ರೆ ಇವತ್ತು ರಾತ್ರಿಯಿಂದಲೇ ಭಾರಿ ಮಳೆ ಆಗಲಿದೆ ಅಂತಾನೂ ಕೂಡ ಹವಾಮಾನ ಇಲಾಖೆಯಿಂದ ಅಪ್ಡೇಟ್ ಬಂದಿದೆ. ಯಾವೆಲ್ಲ ಜಿಲ್ಲೆಗಳ ಜನರು ಎಚ್ಚರವಾಗಿರ್ಬೇಕು ಅದನ್ನು ಕೂಡ ನೋಡ್ತಾ ಹೋಗೋಣ. ಮತ್ತೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಗೃಹಲಕ್ಷ್ಮಿಯವರು ರೇಷನ್ ಕಾರ್ಡ್ ಇದ್ದವರು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ನಾವು ಕೇಳೋ ಪ್ರಶ್ನೆಗೆ ಪ್ರತಿಯೊಬ್ರು ಕೂಡ ಕಮೆಂಟ್ ಮೂಲಕ ಉತ್ತರ ಕೊಡಿ. ನಿಮಗೆ ಗೃಹಲಕ್ಷ್ಮಿದು 30ನೇ ಕಂತು ಹಣ ಜಮೆ ಆಯ್ತಾ? ಕಮೆಂಟ್ ನಲ್ಲಿ ಪ್ರತಿಯೊಬ್ರು ಕೂಡ ಉತ್ತರ ಕೊಡಬಹುದು. ಎದಕ್ಕಂದ್ರೆ ನಿಮ್ಮ ಕಮೆಂಟ್ ಇಂದ ಸಾವಿರಾರು ಜನರಿಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ, ಸಹಾಯವಾಗುತ್ತೆ. ವೀಕ್ಷಕರೇ, ತುಂಬಾ ಜನ ನಿನ್ನೆ ಕಮೆಂಟ್ ಮಾಡಿದ್ರು 30ನೇ ಕಂತು ಬಂದಿದೆ ಅಂತ. ಆದ್ರೆ ಕೆಲವರು ಮಾತ್ರ 30ನೇ ಕಂತು ಹಣ ಬಂದಿಲ್ಲ ಅಂತಾನೂ ಕೂಡ ಕಮೆಂಟ್ ಮಾಡಿದ್ದಾರೆ. ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಒಂದು ಅಪ್ಡೇಟ್ ಸಿಕ್ಕಿದೆ ವೀಕ್ಷಕರೇ. ಇಲ್ಲಿವರೆಗೂ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 60,000 ರೂಪಾಯಿ ಹಣವನ್ನ ಹಾಕಿದ್ದೇವೆ. ಅಂದ್ರೆ 30 ಕಂತಿನವರೆಗೂ ಹಣವನ್ನ ಕ್ಲಿಯರ್ ಮಾಡಲಾಗಿದೆ ವೀಕ್ಷಕರೇ. ಆದ್ರೆ ಇಲ್ಲಿವರೆಗೂ ಸರ್ಕಾರ 34 ಕಂತು ಕೊಡಬೇಕಿತ್ತು ಅಂತ ವಿರೋಧ ಪಕ್ಷದವರು ಮೊದಲೇ ಒಂದು ಹೇಳಿಕೆ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಬಾಕಿ ಕಂತು ಯಾವಾಗ ಬಿಡುಗಡೆ ಮಾಡ್ತೀರಾ ಎಂಬುವ ಪ್ರಶ್ನೆ ವಿರೋಧ ಪಕ್ಷದವರು ಮೊದಲಿಂದಲೇ ಮಾಡ್ತಾನೆ ಬಂದಿದ್ದಾರೆ. ಇನ್ನು ಹಳೆಯ 2 ಕಂತುಗಳು ಯಾವಾಗ ಜಮೆ ಮಾಡ್ತೀರಾ? ಅಂದ್ರೆ ಆ ಹೋದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 5,000 ಕೋಟಿ ರೂಪಾಯಿ ಹಣ ಬಗ್ಗೆ ಲೆಕ್ಕ ಕೊಡಬೇಕು ಅಂತ ಮಹೇಶ್ ತೆಂಗಿನಕಾಯಿ ಅವರಾಗಿರ್ಬಹುದು, ಶಾಸಕರು ಮತ್ತು ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಕುಮಾರ್ ಅವರು ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಕಡೆಗೆ ಗೃಹಲಕ್ಷ್ಮಿ ಯೋಜನೆದು 30ನೇ ಕಂತಿನವರೆಗೂ ನಿಮಗೆ ಹಣ ಬಂದಿದ್ರೆ 31ನೇ ಕಂತು ಹಣ ನಿಮಗೆ ಯಾವಾಗ ಬರುತ್ತೆ? ನೋಡಿ ವೀಕ್ಷಕರೇ, ಸದ್ಯಕ್ಕೆ ಸರ್ಕಾರದಿಂದ ಹಣ ಜಮೆ ಪ್ರಕ್ರಿಯೆ ಸ್ವಲ್ಪ ವಿಳಂಬವಾಗಬಹುದು. ಎದಕ್ಕಂದ್ರೆ ಗೃಹಲಕ್ಷ್ಮಿ ಸ್ಕೀಮ್ ನಿಂದ ಈಗ 3,89,000 ಮಂದಿ ಫಲಾನುಭವಿಗಳು ಔಟ್ ಅಂತಾನೆ ಹೇಳ್ಬಹುದು. ಅಂದ್ರೆ ಒಟ್ಟು 4 ಲಕ್ಷ ಫಲಾನುಭವಿಗಳ ಹತ್ತತ್ರ ಹಣ ಹಾಕೋದನ್ನ ಬಂದ್ ಮಾಡ್ತಾ ಇದ್ದಾರೆ. ಎದಕ್ಕಪ್ಪ ಅಂದ್ರೆ ಮೃತಪಟ್ಟವರಾಗಿರ್ಬೋದು, ತೆರಿಗೆ ಪಾವತಿ ಮಾಡ್ತಾ ಇದ್ದವರನ್ನ ಪತ್ತೆ ಹಚ್ಚಲಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3,89,000 ಗೃಹಲಕ್ಷ್ಮಿಯರ ಹೆಸರನ್ನ ತೆಗೆದು ಹಾಕಲಾಗ್ತಾ ಇದೆ. ಇಂಥವರಿಗೆ ಇನ್ ಮುಂದೆ ಹಣ ಬರೋದಿಲ್ಲ ಅಂತಾನೂ ಕೂಡ ಹೇಳ್ಬಹುದು ವೀಕ್ಷಕರೇ. ಈಗಾಗಲೇ ಸರ್ಕಾರ ತಾಂತ್ರಿಕ ದೋಷಗಳಿಂದಾಗಿ ಇಂಥವರ ಅಕೌಂಟ್ಗೆ ಹಣ ಹಾಕ್ತಾ ಇತ್ತು. ಯಾರೆಲ್ಲ ಅಕೌಂಟ್ಗೆ ಹಣ ಹೋಗಿದೆ ಆ ಒಂದು ಹಣವನ್ನ ವಾಪಸ್ ಪಡೆಯುವಂತನೂ ಕೂಡ ಸೂಚನೆ ಕೊಡಲಾಗಿದೆ ವೀಕ್ಷಕರೇ. ಗೃಹಲಕ್ಷ್ಮಿಯಲ್ಲಿ ಭಾರಿ ಸಂಖ್ಯೆಯಲ್ಲಿ ಅನರ್ಹರು ಪತ್ತೆಯಾಗಿದ್ದು ಅಂತವರನ್ನ ಪತ್ತೆ ಹಚ್ಚಿ ಅವರ ಖಾತೆಯಿಂದ ಹಣವನ್ನ ವಾಪಸ್ ವಸೂಲಿ ಮಾಡಲು ಕೂಡ ನಿರ್ಧಾರವನ್ನ ಮಾಡಿರುವುದು. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮೃತಪಟ್ಟವರ ಅಕೌಂಟ್ಗೆ ಇನ್ ಮುಂದೆ ಹಣ ಬರಲ್ಲ. ಎರಡನೇದಾಗಿ ಪತಿ ಅಥವಾ ಪತ್ನಿ ಅಂದ್ರೆ ಗೃಹಲಕ್ಷ್ಮಿಯವರಾಗಿರ್ಲಿ, ಅವರ ಯಜಮಾನರು ಯಾರಾದ್ರೂ ತೆರಿಗೆ ಪಾವತಿ ಮಾಡ್ತಾ ಇದ್ರೆ, IT ರಿಟರ್ನ್ಸ್ ಮಾಡಿ ತೆರಿಗೆ ಕಟ್ತಾ ಇದ್ರೆ, GST ರಿಟರ್ನ್ಸ್ ಮಾಡ್ತಾ ಇದ್ರೆ ಅಂತವರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಇನ್ನು ಒಂದೇ ಮನೆಯಲ್ಲಿ 3-4 ಜನರಾಗಿರ್ಬಹುದು ಗೃಹಲಕ್ಷ್ಮಿ ಇದ್ರೆ ಅಂತವರಿಗೂ ಕೂಡ ಹಣ ಬರೋದಿಲ್ಲ ವೀಕ್ಷಕರೇ. ಇನ್ನು ಮುಖ್ಯವಾಗಿ ಯಾರದ್ದೋ ಮೊಬೈಲ್ ನಂಬರ್ ಕೊಟ್ಟು ಯಾರದ್ದೋ ಯೋಜನೆಯಲ್ಲಿ ಹೆಸರು ಲಾಭ ಪಡ್ಕೊಂತಾ ಇದ್ರೆ ಅಂತವರನ್ನು ಕೂಡ ಪತ್ತೆ ಹಚ್ಚಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು 31ನೇ ಕಂತು ಹಣ ಯಾವಾಗ ಬರುತ್ತೆ ಎಂಬುವ ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ಇನ್ನು 1 ವಾರದ ಒಳಗೆ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಹೊಸ ರೂಲ್ಸ್ ಬರ್ತಾ ಇದೆ. ಅದೇನಪ್ಪಾ ಅಂದ್ರೆ ಬಯೋಮೆಟ್ರಿಕ್. ಹೌದು, ನಿಮ್ಮ ಹೆಬ್ಬಟ್ಟು ಗುರುತು ಅಥವಾ ನಿಮ್ಮ ಕಣ್ಣಿನ ಸ್ಕ್ಯಾನ್ ಆಗಿರ್ಬೋದು ಅಥವಾ ನಿಮ್ಮ ಮುಖ ಚೆಹರೆಯನ್ನ ಫೇಸ್ ರಿಕಾಗ್ನೇಷನ್ ತಗೊಳ್ಳೋದ್ರ ಮೂಲಕ ಗೃಹಲಕ್ಷ್ಮಿ ಯೋಜನೆಗೆ ನೀವು ಮತ್ತೊಮ್ಮೆ ಅರ್ಜಿ ಹಾಕಬೇಕು. ಈ ಅರ್ಜಿ ವಿಲೇವಾರಿಗೆ ಕೇವಲ 5 ರೂಪಾಯಿ ಮಾತ್ರ ಶುಲ್ಕ ಇಟ್ಟಿದ್ದಾರೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇನ್ನು 1 ವಾರದ ನಂತರ
ನಂತರ ನೀವು ಮತ್ತೊಮ್ಮೆ ಯೋಜನೆಗೆ ದೃಢೀಕರಣ ಮಾಡಿಸಬೇಕಾಗುತ್ತೆ. ಅಂದ್ರೆ ನಿಮ್ಮ ಹತ್ತಿರದ ಕರ್ನಾಟಕ 1 ಆಗಿರ್ಬೋದು, ಬೆಂಗಳೂರು 1, ಗ್ರಾಮ 1 ಕೇಂದ್ರ ಅಥವಾ ಬಾಪೂಜಿ ಸೇವಾ ಕೇಂದ್ರಕ್ಕೆ ನೀವು ಹೋಗ್ಬೇಕು. ಅಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ತಗೊಂಡು ಹೋಗಿ, ನಿಮ್ಮ ಮೊಬೈಲ್ ಸಂಖ್ಯೆ ಕೂಡ ತಗೊಂಡು ಹೋಗಿ, ಇನ್ನು ನಿಮ್ಮ ಹೆಬ್ಬಟ್ಟು ಗುರುತು ನೀವು ಅಲ್ಲಿ ಕೊಡಬೇಕಾಗುತ್ತೆ. ಮತ್ತೆ ಜಾತಿ ಪ್ರಮಾಣ ಪತ್ರದಲ್ಲಿನ RD ಸಂಖ್ಯೆಯನ್ನು ಕೂಡ ನೀವು ನಮೂದಿಸಬೇಕಾಗಿ ಬರಬಹುದು ವೀಕ್ಷಕರೇ. ಮತ್ತೆ ನಿಮ್ಮ ಕೊಟ್ಟಿರೋ ಮೊಬೈಲ್ ನಂಬರ್ಗೆ OTP ಕೂಡ ಬರುತ್ತೆ. ಅಲ್ಲಿ ನೀವು ಎಂಟರ್ ಮಾಡೋದ್ರ ಮೂಲಕ ಯೋಜನೆಯನ್ನ ದೃಢೀಕರಣ ಮಾಡಿಸಬಹುದು. ಇನ್ನು ಯೋಜನೆ ದೃಢೀಕರಣ ಆದ ಬಳಿಕ ಪರಿಶೀಲನೆ ಮಾಡ್ತಾರಲ್ಲ, ಎಲ್ಲಾ ಸರಿಯಾಗಿದ್ರೆ 31ನೇ ಕಂತು, 32ನೇ ಕಂತು ಎಲ್ಲಾ ಕಂತು ಹಣವನ್ನ ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಹಂತ ಹಂತವಾಗಿ ಬಾಕಿ ಕಂತು ಹಣ ಕೂಡ ಜಮೆ ಮಾಡ್ತಾರೆ. ಸದ್ಯಕ್ಕೆ ಅನರ್ಹರನ್ನ ತೆಗೆದು ಹಾಕುವ ಪರಿಶೀಲನೆ ಕೂಡ ಪ್ರಾರಂಭವಾಗಿರುವಂತದ್ದು. ಎಲ್ಲಿವರೆಗೂ ಅನರ್ಹರನ್ನ ತೆಗೆದು ಹಾಕಲ್ಲ ಅಲ್ಲಿವರೆಗೂ ಸದ್ಯಕ್ಕೆ ಹಣ ಜಮೆ ಆಗೋದು ಸ್ವಲ್ಪ ವಿಳಂಬ ಆಗ್ಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಒಂದು ವೇಳೆ ಎಲ್ಲರ ಒಂದು ಅಕೌಂಟ್ ಸರಿಯಾಗಿ ಪರಿಶೀಲನೆ ಆದ ನಂತರ ಪ್ರತಿ ತಿಂಗಳು ಯಾರಿಗೂ ಕೂಡ ತಪ್ಪದೆ ಪ್ರತಿ ತಿಂಗಳು ಹಣ ಹಾಕಲಾಗುತ್ತೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ಅನರ್ಹರಿಗೆ ಹಣ ಹೋಗಬಾರದು, ಕೇವಲ ಕರ್ನಾಟಕದ ಗೃಹಲಕ್ಷ್ಮಿಯರಿಗೆ ಮಾತ್ರ ಹಣ ಸಿಗಬೇಕು ಅಂತ ಹೇಳಲಾಗ್ತಾ ಇದೆ. BPL ಕಾರ್ಡ್ ಹಾಗೂ AY ಕಾರ್ಡ್ ಇದ್ದವರಿಗೆ ಏನು ಗುಡ್ ನ್ಯೂಸ್, ಏನು ಹೊಸ ರೂಲ್ಸ್ ನೋಡಿ ವೀಕ್ಷಕರೇ. ಪಂಚ ಗ್ಯಾರಂಟಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಯಿತು, ಅನ್ನಭಾಗ್ಯ ಯೋಜನೆಯಲ್ಲೂ ಕೂಡ ತುಂಬಾ ಜನರು ಅನರ್ಹರು BPL ಕಾರ್ಡ್ ಕೂಡ ಹೊಂದಿದ್ದಾರೆ. ಅಂತವರು ಕೂಡ ಪತ್ತೆ ಹಚ್ಚಲಾಗಿದೆ. ಒಟ್ಟು 14 ಲಕ್ಷ ಅನರ್ಹ BPL ಚೀಟಿಗಳು ಪತ್ತೆ ಮಾಡಲಾಗಿದೆ. ಯಾವಾಗ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾಗ. ಆದ್ರೆ ಈಗ ನೋಡಿ 14 ಲಕ್ಷ BPL ಕಾರ್ಡ್ಗಳು ಹಂತ ಹಂತವಾಗಿ APL ಕಾರ್ಡ್ ಕೂಡ ವರ್ಗಾವಣೆ ಆಗುತ್ತೆ. ಯಾರೆಲ್ಲ ಇದ್ದಾರೆ BPL ಕಾರ್ಡ್ ಅಲ್ಲಿ, ಸರ್ಕಾರಿ ನೌಕರರು BPL ಕಾರ್ಡ್ ಪಡೆದುಕೊಂಡಿರಬಹುದು, ಅಂತವರನ್ನ ಪತ್ತೆ ಹಚ್ಚಲಾಗಿದೆ. ಇನ್ನು ಅನರ್ಹರು ಕೂಡ ಇದ್ದಾರೆ, ಶ್ರೀಮಂತರು APL ಕಾರ್ಡ್ ಅಲ್ಲಿ ಇರಬೇಕಾದವರು BPL ಕಾರ್ಡ್ ಅಲ್ಲಿ ಇದ್ದಾರೆ. ಅಂತವರನ್ನು ಕೂಡ ಪತ್ತೆ ಹಚ್ಚಿ ಅವರನ್ನ BPL ಇಂದ APL ಗೆ ಶಿಫ್ಟ್ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. 1,20,000 ರೂಪಾಯಿ ಆದಾಯ ಮೇಲಿದ್ದವರು ಕೂಡ BPL ಕಾರ್ಡ್ ಅಲ್ಲಿ ಇದ್ದಾರಲ್ಲ, ಅವರನ್ನು ಕೂಡ APL ಕಾರ್ಡ್ ಗೆ ಟರ್ನ್ ಓವರ್ ಮಾಡಲಾಗುತ್ತೆ ಅಂತ ಹೇಳ್ಬಹುದು. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಒಂದು ಗುಡ್ ನ್ಯೂಸ್ ಏನಂದ್ರೆ, ಈ ಒಂದು BPL ಕಾರ್ಡ್ ಮಾನದಂಡಗಳಿಂದ ನೋಡಿ 1,20,000 ರೂಪಾಯಿ ಆದಾಯ ಲಿಮಿಟ್, ಇದು ತುಂಬಾ ಹಳೆಯ ಮಾನದಂಡ. ಈಗಿನ ಕಾಲದಲ್ಲಿ ಎಲ್ಲ ಚೇಂಜ್ ಆಗಿದೆ. ಸೊ ವೀಕ್ಷಕರೇ, ಈ ಒಂದು ಮಾನದಂಡಗಳನ್ನು ಕೂಡ ಪರಿಶೀಲನೆ ಮಾಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಮೊದಲೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, BPL ಕಾರ್ಡ್ ಆದಾಯ ಲಿಮಿಟ್ 3 ಲಕ್ಷ ರೂಪಾಯಿವರೆಗೂ ಏರಿಕೆ ಮಾಡುವ ಒಂದು ನಿರ್ಧಾರ ತಗೋಬಹುದು ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಆ BPL ಕಾರ್ಡ್ ಆದಾಯ ಲಿಮಿಟ್ 3 ಲಕ್ಷ ರೂಪಾಯಿಗೆ ಏರಿಕೆ ಆದ್ರೆ ಕರ್ನಾಟಕದಲ್ಲಿ ತುಂಬಾ ಜನರು APL ಕಾರ್ಡ್ ಇದ್ದವರು BPL ವ್ಯಾಪ್ತಿಗೆ ಬರ್ತಾರೆ. ಅಂದ್ರೆ ಅವರಿಗೆ ವಾಪಸ್ ಮತ್ತೆ BPL ಕಾರ್ಡ್ ಸಿಗುತ್ತೆ ಅಂತ ಹೇಳ್ಬಹುದು. ಇದು ಗುಡ್ ನ್ಯೂಸ್ ಆಗಿದೆ. ಇನ್ನು ತುಂಬಾ ಸಾವಿರಾರು ಲಕ್ಷಾಂತರ ಜನರ BPL ಕಾರ್ಡ್ ರದ್ದಾಗೋದು ಉಳಿಯುತ್ತೆ. ಇದೆಲ್ಲ ಕೂಡ ಚೇಂಜ್ ಆಗ್ಬೇಕಂದ್ರೆ ಇನ್ಕಮ್ ಲಿಮಿಟ್ ಸರ್ಕಾರ ಪರಿಶೀಲನೆ ಮಾಡಬೇಕು. ಮಾಡ್ತೀವಿ ಅಂತ ಹೇಳಿದ್ರು, ಆದ್ರೆ ಇನ್ನೂ ಕೂಡ ಅಧಿಕೃತ ಆದೇಶ ಬರೋದು ಬಾಕಿ ಇದೆ. ಇನ್ನೊಂದು ಕಡೆಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಏನು ಗುಡ್ ನ್ಯೂಸ್ ಅಪ್ಪ ಅಂದ್ರೆ, ನಿಮ್ಮ ಹತ್ರ BPL ಕಾರ್ಡ್ ಇರ್ಲಿ, ಅಂತ್ಯೋದಯ ಪಡಿತರ ಚೀಟಿ ಇರ್ಲಿ, ನಿಮಗೆ ಅಕ್ಕಿ ವಿತರಣೆ ಈ ತಿಂಗಳಲ್ಲಿ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಸದ್ಯಕ್ಕೆ ಏನು ರಾಗಿಯನ್ನ ವಿತರಣೆ ಮಾಡ್ತಾ ಇದ್ರಲ್ಲ, ಆ ಒಂದು ರಾಗಿ ವಿತರಣೆಗೆ ಬ್ರೇಕ್ ಕೊಟ್ಟು ಪೂರ್ತಿ ಪ್ರಮಾಣದಲ್ಲಿ ಅಕ್ಕಿ ವಿತರಣೆ, ಅಂದ್ರೆ ಒಬ್ಬ ವ್ಯಕ್ತಿಗೆ 10 kg ಅಕ್ಕಿಯನ್ನ ಉಚಿತವಾಗಿ ವಿತರಣೆ ಮಾಡುವಂತೆ ಆಹಾರ ಅಂದ್ರೆ ನ್ಯಾಯಬೆಲೆ ಅಂಗಡಿಗಳಿಗೆ ಆಹಾರ ಇಲಾಖೆ ಒಂದು ಮಾಹಿತಿ ಕೊಟ್ಟಿರುವಂತದ್ದು. ಅಂದ್ರೆ ನೋಡಿ ವೀಕ್ಷಕರೇ, ತುಂಬಾ ಜನರಿಗೆ ಮೇ ತಿಂಗಳಲ್ಲಿ ಪಡಿತರ ವಿತರಣೆ ಆಗಿರ್ಲಿಲ್ಲ ಸರ್ವರ್ ಸಮಸ್ಯೆಯಿಂದಾಗಿ. ಹೀಗಾಗಿ ಅಂತವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಹೋದ ತಿಂಗಳದ್ದು ಈ ತಿಂಗಳದ್ದು ಸೇರಿಸಿ ಪಡಿತರ ವಿತರಣೆ ಮಾಡಿ, ಅಂದ್ರೆ ರಾಗಿ ಬದಲಾಗಿ ಅಕ್ಕಿಯನ್ನ ಪೂರ್ತಿ ಪ್ರಮಾಣದಲ್ಲಿ ವಿತರಣೆ ಮಾಡಬಹುದು ಅಂತ ಆಹಾರ ಇಲಾಖೆ ಹೇಳಿರುವಂತದ್ದು. ಇತ್ತ ಕೇಂದ್ರ ಸರ್ಕಾರ ಅಕ್ಕಿ ಮತ್ತು ರಾಗಿಯನ್ನ ವಿತರಣೆ ಮಾಡುವಂತೆ ನ್ಯಾಯಬೆಲೆ ಅಂಗಡಿಗಳಿಗೆ ಸೂಚನೆ ಕೊಟ್ಟಿದೆ. 2 kg ಅಥವಾ 3 kg ರಾಗಿ, 2 kg ಅಕ್ಕಿಯನ್ನ ವಿತರಣೆ ಮಾಡುವಂತೆ ಕೇಂದ್ರ ಸರ್ಕಾರ. ಇನ್ನು ಮೂರನೇ ದೊಡ್ಡ ಸಿಹಿ ಸುದ್ದಿ, ವಿದ್ಯಾರ್ಥಿಗಳಿಗೆ ಉಚಿತ ಪ್ರಯಾಣದ ಶುಭಾರಂಭ ಶುರುವಾಗಿದೆ. ಹೌದು, 2,764 ಬಸ್ ಪಾಸ್ ಫ್ರೀ ಆಗಿ ವಿತರಣೆ ಮಾಡಲಾಗಿದೆ. ಹೌದು ವೀಕ್ಷಕರೇ, ಕರ್ನಾಟಕ ಸರ್ಕಾರದ ಘೋಷಣೆಯಂತೆ ತ್ವರಿತವಾಗಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆ ಕೂಡ ಆರಂಭವಾಗಿದೆ. ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ನೋಡಿ, ಈ ಬಾರಿ ನಮ್ಮ ಕರ್ನಾಟಕ ರಾಜ್ಯದಂತ ಗಂಡು ಮಕ್ಕಳಿಗೂ ಕೂಡ ಉಚಿತ ಬಸ್ ಪಾಸ್, ಅಂದ್ರೆ ಆ ವಿದ್ಯಾರ್ಥಿಗಳಿಗೂ ಕೂಡ ಫ್ರೀ ಬಸ್ ಯೋಜನೆ ಅಂತಾನೆ ಹೇಳ್ಬಹುದು. ಸರ್ಕಾರದ ಉಚಿತ ಬಸ್ ಪಾಸ್ ಗೆ ಯಾರೆಲ್ಲ ಅರ್ಜಿ ಹಾಕಿದ್ರು ನೋಡಿ, ಅಂತವರಿಗೆ ಈಗಾಗಲೇ ಪಾಸ್ ಗಳನ್ನ ವಿತರಣೆ ಮಾಡೋದು ಕೂಡ ಶುರು ಮಾಡಲಾಗಿದೆ. ನಿಮಗೂ ಕೂಡ ಆದಷ್ಟು ಬೇಗನೆ ಬರಬಹುದು. ಯಾರೆಲ್ಲ ಇನ್ನೂ ಕೂಡ ನಿಮ್ಮ ಮನೆಯಲ್ಲಿ ವಿದ್ಯಾರ್ಥಿಗಳಿದ್ರೆ, ಗಂಡು ಮಕ್ಕಳು ವಿದ್ಯಾರ್ಥಿಗಳಿದ್ರೆ, LKG ಇರ್ಲಿ, 1ನೇ ಇರ್ಲಿ, 10ನೇ ಇರ್ಲಿ, PUC ಇರ್ಲಿ, ಡಿಗ್ರಿ ಇರ್ಲಿ, ಕಾಲೇಜ್ ಇರ್ಲಿ, ಏನೇ ಇರ್ಲಿ, ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಫ್ರೀ ಅಂತ ಹೇಳ್ಬಹುದು ವೀಕ್ಷಕರೇ. ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ವಿತರಣೆ ಆದ ನಂತರ ನೋಡಿ, ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೂಡ ಇದೇ ತರ ವಿತರಣೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಶಕ್ತಿ ಸ್ಮಾರ್ಟ್ ಕಾರ್ಡ್ಗೂ ಕೂಡ ಮಹಿಳೆಯರು ತಮ್ಮ ಒಂದು ಹತ್ತಿರದ ಸೇವಾ ಕೇಂದ್ರಗಳಲ್ಲಾಗಿರ್ಬೋದು, ಕರ್ನಾಟಕ 1 ಕೇಂದ್ರದಲ್ಲಿ
ಅರ್ಜಿಯನ್ನ ಹಾಕ್ಬೇಕಾಗುತ್ತೆ. ನಿಮ್ಮ ಒಂದು ಫೋಟೋ ಆಗಿರ್ಬೋದು, ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಮೊಬೈಲ್ ಸಂಖ್ಯೆ ಕೊಟ್ಟು ನೀವು ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ಮುಂದಿನ ಬರೋ ದಿನ ಅರ್ಜಿ ಹಾಕ್ಬೇಕಾಗುತ್ತೆ. ಎಲ್ಲಾ ಕೂಡ ಫ್ರೀ ಆಗಿರುತ್ತೆ. ಅಂದ್ರೆ ಯಾವುದೇ ರೀತಿ ಹಣ ಕೊಡೋದಿರಲ್ಲ. ಈಗ ಯಾವ ತರ ವಿದ್ಯಾರ್ಥಿಗಳು ಪಾಸ್ ಪಡ್ಕೊಂಡ್ರಲ್ಲ, ಅದೇ ತರ ಶಕ್ತಿ ಯೋಜನೆ ಎಲ್ಲಾ ನಮ್ಮ ಕರ್ನಾಟಕ ರಾಜ್ಯದಂತ ಮಹಿಳೆಯರಿಗೂ ಕೂಡ ಇದೇ ತರ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡಲಾಗುತ್ತಂತೆ. ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಆದ ನಂತರ ಆಧಾರ್ ಕಾರ್ಡ್ ತೋರಿಸಿದ್ರೆ ನಡೆಯೋದಿಲ್ಲ. ಹೌದು, ಆಧಾರ್ ಕಾರ್ಡ್ಗೆ ಬ್ರೇಕ್ ಹಾಕ್ಬೇಕು ಅಂತ ಈಗಾಗಲೇ ಸರ್ಕಾರದಿಂದ ನಿರ್ಧಾರ ಮಾಡಲಾಗಿದೆ. 3 ಕೋಟಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಗುರಿ ಇದೆ. ಇದರಲ್ಲಿ ನೋಡಿ, ಪುರುಷರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಪುರುಷರು ಅದರಲ್ಲಿ ರೀಚಾರ್ಜ್ ಮಾಡಿಸಿ ಪ್ರಯಾಣವನ್ನ ಮಾಡಬಹುದು. ಆದ್ರೆ ಮಹಿಳೆಯರಿಗೆ ಫ್ರೀ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಅಂದ್ರೆ ಶಕ್ತಿ ಭಾಗ್ಯ ಪಡೆಯಲು ಶಕ್ತಿ ಸ್ಮಾರ್ಟ್ ಕಾರ್ಡ್ ಕಡ್ಡಾಯ ಮಾಡಲಾಗ್ತಾ ಇದೆ. ಸಾರಿಗೆ ಸಚಿವರು ಭೈರತಿ ಸುರೇಶ್ ಅವರೇ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಸದ್ಯಕ್ಕೆ ನೀವು ಆಧಾರ್ ಕಾರ್ಡ್ ತೋರಿಸಬಹುದು. ಆದ್ರೆ ಅಧಿಕೃತವಾಗಿ ಯಾವಾಗ ಸ್ಮಾರ್ಟ್ ಕಾರ್ಡ್ ವಿತರಣೆ ಅಂದ್ರೆ ಎಲ್ಲಾ 3 ಕೋಟಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಆಗುತ್ತಲ್ಲ, ಅವಾಗ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳುತ್ತೆ. ನೋಡಿ, ಜುಲೈ ತಿಂಗಳ ಒಳಗೆ ಇದ್ರ ಬಗ್ಗೆ ದೊಡ್ಡ ಒಂದು ಅಪ್ಡೇಟ್ ಬರಲಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು. ಇನ್ನು ವೀಕ್ಷಕರೇ, ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ 1,200 ರೂಪಾಯಿ ಪ್ರತಿ ತಿಂಗಳು ಪಿಂಚಣಿ ಪಡೆಯುತ್ತಿದ್ದ ರಾಜ್ಯದ 23 ಲಕ್ಷ ಮಂದಿ ಪೈಕಿಯಲ್ಲಿ 15 ಲಕ್ಷದ ಹೆಚ್ಚು ಜನರು ಪಿಂಚಣಿಯನ್ನ ರಾಜ್ಯ ಸರ್ಕಾರ ತಾತ್ಕಾಲಿಕವಾಗಿ ರದ್ದು ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇದಕ್ಕಂದ್ರೆ ನಕಲಿ ದಾಖಲೆ ಸಲ್ಲಿಸಿ ಪಿಂಚಣಿ ಪಡೆಯುತ್ತಿದ್ದ ವ್ಯಕ್ತಿಗಳನ್ನ ಸಮೀಕ್ಷೆ ಮೂಲಕ ಪತ್ತೆ ಮಾಡಿರೋ ರಾಜ್ಯ ಸರ್ಕಾರ ಈ ಕ್ರಮ ಕೈಗೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ನೋಡಿ, ಒಂದು ಕಡೆಗೆ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬಹುದು, ಇನ್ನೊಂದು ಕಡೆಗೆ ಆ ಮಾಸಿಕ ಪಿಂಚಣಿ ಪಡ್ಕೋತಾ ಇದ್ದ ಅಂದ್ರೆ ವೃದ್ಧಾಪ್ಯ ವೇತನ ಅಂತ ನಾವೇನ್ ಕರಿತೀವಲ್ಲ, ಇದರಲ್ಲಿ ತುಂಬಾ ಜನರು ಅನರ್ಹರು ಇರುವಂತದ್ದು. ಆದ್ರೆ ಸದ್ಯಕ್ಕೆ ಹೇಳ್ಬೇಕಂದ್ರೆ ಎಲ್ಲರಿಗೂ ಕೂಡ ಪ್ರತಿ ತಿಂಗಳು 1,200 ರೂಪಾಯಿ ಹಣವನ್ನ ಜಮೆ ಮಾಡಲಾಗ್ತಾ ಇದೆ. ಆದ್ರೆ ಇದರಲ್ಲಿ ಕೆಲವರು ಅನರ್ಹರು ಕೂಡ ಇರುವಂತದ್ದು ವೀಕ್ಷಕರೇ. ಸದ್ಯಕ್ಕೆ ಹೇಳ್ಬೇಕಂದ್ರೆ ನೋಡಿ, ತಪ್ಪು ಮಾಹಿತಿ ಕೊಟ್ಟವರ ಸೇರಿ ವಿವಿಧ ಕಾರಣಗಳಿಂದಾಗಿ 15 ಲಕ್ಷಕ್ಕೂ ಹೆಚ್ಚು ಜನರ ಪಿಂಚಣಿ ರದ್ದಾಗಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇಷ್ಟು ದಿನ ಸರ್ಕಾರಕ್ಕೆ ತಪ್ಪು ಮಾಹಿತಿ ನೀಡಿ ಅನರ್ಹರು ಸಹ ಪಿಂಚಣಿ ಪಡೆದಿರುವುದು ಸಮೀಕ್ಷೆಯಿಂದ ಗೊತ್ತಾಗಿರುವಂತದ್ದು. ಸೊ ವೀಕ್ಷಕರೇ, ಮುಂದಿನ ಬರೋ ದಿನ ಅನರ್ಹರಿಗೆ ಪಿಂಚಣಿ ಸಿಗೋದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಅಂದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಯಾರಾದ್ರೂ ವಯಸ್ಸಾಗಿದ್ರು ಕೂಡ ನೋಡಿ, 65 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಈ ಒಂದು ಯೋಜನೆ. ತುಂಬಾ ಜನ ನಕಲಿ ಆ ಒಂದು ಡೀಟೇಲ್ಸ್ ಗಳನ್ನ ಕೊಡೋದ್ರ ಮೂಲಕ ಈ ಒಂದು ಯೋಜನೆ ಲಾಭವನ್ನ ಪಡ್ಕೊಂಡಿರುವಂತದ್ದು ಬೆಳಕಿಗೆ ಬಂದಿದೆ. ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲೂ ಕೂಡ ತುಂಬಾ ಅಕ್ರಮವಾಗಿರುವಂತದ್ದು. ಪಿಂಚಣಿ ತುಂಬಾ ಜನರು ಅನರ್ಹರು ಪಡೆದುಕೊಳ್ತಾ ಇದ್ದಾರೆ. ಇದರಿಂದಾಗಿ ಅರ್ಹರಿಗೆ ಪಿಂಚಣಿ ಸಿಗ್ತಾ ಇಲ್ಲ. ಸೊ ವೀಕ್ಷಕರೇ, ಅನರ್ಹರನ್ನ ತೆಗೆದು ಹಾಕ್ಬೇಕು, ಅರ್ಹರಿಗೆ ಮಾತ್ರ ಹಣ ಸಿಗ್ಬೇಕು ಅಂತ ಸರ್ಕಾರ ಹೇಳಿರುವಂತದ್ದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ, ನೀವು ಅಟಲ್ ಪೆನ್ಷನ್ ಪಿಂಚಣಿ ಯೋಜನೆ ಬಗ್ಗೆ ಅಪ್ಡೇಟ್ ಗೊತ್ತಿರಬಹುದು. ಪ್ರತಿ ತಿಂಗಳು ನಿಮಗೆ 3 ರಿಂದ 5,000 ರೂಪಾಯಿವರೆಗೂ ಪಿಂಚಣಿ ಸಿಗುತ್ತೆ. ಈ ಒಂದು ಯೋಜನೆ ಬಗ್ಗೆ ನಿಮಗೆ ಅಪ್ಡೇಟ್ ಬೇಕಂದ್ರೆ ಅಟಲ್ ಪೆನ್ಷನ್ ಯೋಜನಾ ಅಂತ ನೀವು ಕಮೆಂಟ್ ಮಾಡಿದ್ರೆ ಮುಂದಿನ ಬರೋ ವಿಡಿಯೋದಲ್ಲಿ ಯಾವ ತರ ನೀವು ಪಿಂಚಣಿ ಹೆಚ್ಚುವರಿ ಪಡ್ಕೋಬಹುದು, ಇದಕ್ಕೆ ಯಾವ ತರ ಅರ್ಜಿ ಹಾಕಬೇಕು, ಎಲ್ಲ ಡೀಟೇಲ್ ಆಗಿ ಮಾಹಿತಿ ನಿಮಗೆ ನಾವು ಕೊಡಲಿದ್ದೇವೆ. ಇನ್ನು ಕೊನೆಯದಾಗಿ ಕರ್ನಾಟಕದಲ್ಲಿ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ ನೋಡಿ. ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಕರಾವಳಿ ಭಾಗದಲ್ಲಿ ಹೆಚ್ಚು ಮಳೆ ಆಗಲಿದೆ ಅಂತ ಈಗ ಹವಾಮಾನ ಇಲಾಖೆಯಿಂದ ಒಂದು ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು. ಇನ್ನು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಸೇರಿದಂತೆ ದಕ್ಷಿಣ ಒಳನಾಡಿನಲ್ಲೂ ಕೂಡ ಭಾರಿ ಮಳೆ ಆಗೋದ್ರಿಂದ ಆ ಮೇಲ್ಮೈ ಸುಳಿಗಾಳಿ ಅರಬ್ಬಿ ಸಮುದ್ರದಲ್ಲಿ ಕಡಿಮೆ ಆಗಿರೋದು ನಮ್ಮ ಕರ್ನಾಟಕ ರಾಜ್ಯದಂತ ಭಾರಿ ಮಳೆ ಆಗಲಿದೆ. 3 ದಿನಗಳ ಕಾಲ ಗುಡುಗು ಮಿಂಚು ಸಹಿತ ಮಳೆ ಆಗುತ್ತೆ. ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ 3 ದಿನಗಳ ಕಾಲ ಭಾರಿ ಮಳೆ ಆಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಮೈಸೂರು, ಚಾಮರಾಜನಗರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಬಾಗಲಕೋಟೆ, ಬೆಳಗಾವಿ ಇಲ್ಲೂ ಕೂಡ ಭಾರಿ ಮಳೆ ಆಗುತ್ತೆ ಅಂತ ಇಲ್ಲಿ ಹವಾಮಾನ ಇಲಾಖೆಯಿಂದ ಅಪ್ಡೇಟ್ ಬಂದಿದೆ.